ಹೊಳಲ್ಕೆರೆ ತಾಲೂಕಿನ ಸಂವಿಧಾನ ಸೌಧದಲ್ಲಿ ಶ್ರೀ ಗುರು ಸೊನ್ನಲಗಿ ಸಿದ್ದರಾಮೇಶ್ವರ 853ನೇ ಜಯಂತಿ ಪ್ರಯುಕ್ತ ನೊಳಂಬ ಲಿಂಗಾಯತ ಸಂಘದಿಂದ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು. ಸಭೆಯ ದಿವ್ಯ ಸಾನ್ನಿಧ್ಯವನ್ನು ಶ್ರೀಗಳಾದ ಪುಷ್ಪಗಿರಿ ಸಂಸ್ಥಾನದ ಸೋಮೇಶ್ವರ ಸ್ವಾಮೀಜಿ, ಮೈಸೂರಿನ ಮಾತೆ ಹಾಗೂ ಬೆಟ್ಟದಹಳ್ಳಿಯ ಚಂದ್ರಶೇಖರ್ ಸ್ವಾಮೀಜಿಗಳು, ಯಳನೋಡು ಸ್ವಾಮೀಜಿಗಳು ವಹಿಸಿದ್ದರು. ಸಭೆಯಲ್ಲಿ ಮಾತನಾಡಿದ ತರೀಕೆರೆ ಮಾಜಿ ಶಾಸಕರಾದ ನಾಗರಾಜ್ ಅವರು, ನೊಳಂಬ ಸಮಾಜವು ಕದಂಬರು, ಚಾಲುಕ್ಯರಂತೆ ರಾಜ್ಯವನ್ನ ಆಳಿದವರು. ಅವರ ರಾಜಧಾನಿಯನ್ನು ಆಂಧ್ರ ಪ್ರದೇಶದಲ್ಲಿ ಮಾಡಿಕೊಂಡಿದ್ದರು ಎಂದು ತಿಳಿಸಿದರು. ಸಿದ್ದರಾಮೇಶ್ವರರು ರಾಜ್ಯದಲ್ಲಿ ಅನೇಕ ಭಾಗಗಳಲ್ಲಿ ಸಂಚರಿಸಿದ್ದರು. ಇಂದಿನ ಮುಖ್ಯಮಂತ್ರಿಗಳ ಹುಟ್ಟೂರಿನಲ್ಲಿ ಕೂಡ ಅವರ ಗುರುತು ಇದೆ. ಅವರು ಕೂಡ ಸಿದ್ದರಾಮೇಶ್ವರನ ಭಕ್ತರು ಎಂದು ಸ್ಮರಿಸಿದರು. ಆಂಧ್ರ ಪ್ರದೇಶದಲ್ಲಿ ಕೆರೆ ಕಟ್ಟೆಗಳನ್ನು ಕಟ್ಟುವ ಮೂಲಕ ಕಾಯಕ ಕೆಲಸವನ್ನ ಮಾಡುತ್ತಿದ್ದ ಸಿದ್ದರಾಮೇಶ್ವರರು ಅಲ್ಲಮ ಪ್ರಭುಗಳ ಸಂಪರ್ಕದಿಂದ ಬಸವೇಶ್ವರನಿಂದ ಲಿಂಗ ದೀಕ್ಷೆಯನ್ನ ಪಡೆದುಕೊಂಡರು ಎಂದು ತಿಳಿಸಿದರು. ಪುಷ್ಪಗಿರಿ ಸ್ವಾಮೀಜಿಗಳು ಮಾತನಾಡಿ, ಸಿದ್ದರಾಮೇಶ್ವರ ಜಯಂತಿಗೆ ಎಲ್ಲಾ ರೀತಿಯ ಸಹಕಾರವನ್ನು ಸ್ಥಳೀಯ ಆಡಳಿತ ಮಂಡಳಿ ನೀಡಬೇಕು ಎಂದು ಮನವರಿಕೆ ಮಾಡಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ತಾಲೂಕಿನ ಶಾಸಕರಾದ ಚಂದ್ರಪ್ಪನವರು ಮಾತನಾಡಿ, ಗುರು ಸಿದ್ದರಾಮೇಶ್ವರರು ಎಲ್ಲಾ ಸಮುದಾಯದವರು ಆರಾಧಿಸುವವರಾಗಿದ್ದು ಒಂದೇ ಸಮುದಾಯಕ್ಕೆ ಸೀಮಿತರಾದವರಲ್ಲ ಎಂದರು. ತಾಲೂಕಿನಲ್ಲಿ ಹಮ್ಮಿಕೊಂಡಿರುವ ಸಿದ್ದರಾಮೇಶ್ವರ ಜಯಂತಿಗೆ ಸಂಪೂರ್ಣ ಸಹಕಾರ ನೀಡುತ್ತೇವೆ ಎಂದು ಅಭಯವನ್ನ ನೀಡಿದರು. ಪುರಸಭೆಯ ಸದಸ್ಯರಾದ ರಮೇಶ್ ಅವರು ಮಾತನಾಡಿ, ಪುರಸಭೆಯ ವತಿಯಿಂದ ಜಯಂತಿಗೆ ನೀಡಬೇಕಾದ ಸೌಲಭ್ಯಗಳ ಬಗ್ಗೆ ಸಂಪೂರ್ಣ ಬೆಂಬಲಿಸುವ ಮಾತುಗಳನ್ನು ಆಡಿದರು. ಮಾಜಿ ಎಸಿಪಿ ಅಧಿಕಾರಿ ಅಜ್ಜಪ್ಪನವರು ಸಮುದಾಯದವರು ಇತರೆ ಸಮುದಾಯದವರ ಜೊತೆಗಿರುವ ಒಡನಾಟವನ್ನ ನೆನಪಿಸಿಕೊಂಡರು. ಸಭೆಯಲ್ಲಿ ಪುರಸಭೆಯ ಉಪಾಧ್ಯಕ್ಷರಾದ ನಾಗರತ್ನ ವೇದಮೂರ್ತಿ, ನಾಯಕ್ ಸಮಾಜದ ರಾಜಪ್ಪ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಶಿವಣ್ಣನವರು ಹಾಗೂ ಕೇಂದ್ರ ನೊಳಂಬ ಸಮಿತಿ ಅಧ್ಯಕ್ಷರು ಬಿಕೆ ಚಂದ್ರಶೇಖರ್, ಕಾರ್ಯದರ್ಶಿ ಶಶಿಧರ್, ಹೊಸದುರ್ಗ ತಾಲೂಕಿನ ಲಿಂಗಮೂರ್ತಿ, ಈಶ್ವರಪ್ಪ, ಆನಂದಪ್ಪ, ನಾಗಭೂಷಣ್ ಇತರರು ಹಾಜರಿದ್ದರು. ವರದಿ ಕೆ ನಾಗರಾಜ್. ಈ ಕ್ಷೇತ್ರದ ಶಾಸಕರಾಗಿ ಅವರು ಈ ಸಂಪೂರ್ಣ ಜವಾಬ್ದಾರಿಯನ್ನು ಕಾರ್ಯಕ್ರಮವನ್ನು ವಹಿಸಿಕೊಳ್ಳೋದ್ರ ಜೊತೆಯಲ್ಲಿ ಸಿದ್ದರಾಮೇಶ್ವರ ತತ್ವ ಸಿದ್ಧಾಂತಕ್ಕೆ ಇವತ್ತು ಸಿದ್ದರಾಮೇಶ್ವರರ ಜಯಂತಿಯನ್ನ ಹೊಳಲ್ಕೆರೆಯಲ್ಲಿ ನಮಗೆ ನಂಬಿಕೆ ಇದೆ. ಯಾಕೆಂತಂದ್ರೆ ಪೂರ್ವಭಾವಿ ಸಭೆ ಇಷ್ಟು ಜಯಂತಿಯಲ್ಲಿ ಅತ್ಯಂತ ಅದ್ದೂರಿಯ ಪೂರ್ವ ಸಭೆಯನ್ನು ಆಯೋಜನೆ ಮಾಡಿದ್ದು ಇದೇ ಫಸ್ಟ್ ಅಂತ ನಾವು ಕೂಡ ಭಾವಿಸಿಕೊಂಡಿದ್ದೇವೆ. ನಮ್ಮ ಶಶಿಧರ್ ಅವರು ಸಾಕಷ್ಟು ಶ್ರಮವನ್ನು ವಹಿಸ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ನಮ್ಮ ಚಂದ್ರಪ್ಪನವರ ಅಧ್ಯಕ್ಷರಾದಂಥ ಹೊಳಲ್ಕೆರೆ ತಾಲೂಕಿನ ಅಧ್ಯಕ್ಷರು ಯಾರ ಹೊಳಲ್ಕೆರೆ ಅಧ್ಯಕ್ಷರಾದಂಥ ಚಂದ್ರಪ್ಪನವರು ಮತ್ತು ಇಡೀ ಬಂಧುಗಳೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೀರಿ ಅಂತ ನಾವೆಲ್ಲ ಕೂಡ ಭಾವಿಸಿಕೊಂಡಿದ್ದೇವೆ. ಆ ಹಿನ್ನೆಲೆ ಮೇಲೆ ಇವತ್ತೇನು ಚಂದ್ರಪ್ಪನವರು ಅವ್ರು ಮಾತಾಡಬೇಕಾದ್ರೆ ಭರವಸೆಯನ್ನು ಕೊಡೋದ್ರ ಜೊತೆಯಲ್ಲಿ ಅವ್ರು ಸಂಪೂರ್ಣ ಜವಾಬ್ದಾರಿನ ತಗೊಳ್ಬೇಕು ಅಂತ ಹೇಳಿ ಈ ಸಂಪೂರ್ಣ ನಾವು, ಯಾಕಂದ್ರೆ ಈಗಾಗಲೇ 12 ಗಂಟೆ ಆಗಿದೆ, ಮತ್ತೆ ನಾವು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಎಲ್ಲರೂ ಮಾತಾಡೋರು ಇರೋದ್ರಿಂದ ಬಹುಶಃ ಈ ಕಾರ್ಯಕ್ರಮ ಯಶಸ್ವಿಗೆ ನಮ್ಮಿಂದ ಏನು ಸಹಕಾರ ಬೇಕು, ಸಹಾಯ ಬೇಕು, ಅದು ನಿರಂತರವಾಗಿರುತ್ತೆ ಅಂತ ನಾವಾದರೂ ಕೂಡ ಭಾವಿಸ್ಕೊಂಡಿದ್ದೇವೆ. ಈಗಾಗಲೇ ಆ ರೀತಿಯಲ್ಲಿ ನಾವು ನಮ್ಮ
ಮಾರ್ಗದರ್ಶನ ಮತ್ತು ಅದರ ಜೊತೆಯಲ್ಲಿ ಸಹಾಯ ಸಹಕಾರವನ್ನು ಕೂಡ ನೀಡ್ತಾ ಬಂದಿದ್ದೇವೆ. ಪ್ರತಿ ಎಲ್ಲೇ ಜಯಂತಿ ಆದರೂ ಕೂಡ